Hello students, in this video we'll see KCET PYQs of trigonometry. So request you all to see all the video till the end. ಆಮೇಲೆ ಅಲ್ಲಲ್ಲಿ ಪ್ರಾಬ್ಲಮ್ ಒಳಗೆ ಎಲ್ಲಿ ಶಾರ್ಟ್ಕಟ್ಸ್ ಬರ್ತಾವ I will be telling those shortcuts. So you note down in a notebook and try to apply them to the different problems so that you become perfect in that and it will be helpful for your exams. ಈಗ ಫಸ್ಟ್ ತಗೊಂಡ್ವಿ ಅಂದ್ರೆ the value of e raised to log of tan 1 plus log of tan 2 plus log of tan 3 so on up to tan log of tan 89 ಅಂತ ಹೇಳಿ ಅದ ಬೇಸ್ is 10. ಈಗ ಇಲ್ಲಿ ಫಸ್ಟ್ ಹಿಂಟ್ ಅಥವಾ ಶಾರ್ಟ್ಕಟ್ ಬರುತ್ತೆ ನೋಡಿ. ಈಗ ಇಫ್ a plus b ಎರಡು ಆಂಗಲ್ ಅದಾವ a plus b is equal to 90 degree ಇತ್ತಂದ್ರೆ then tan a into tan b will be equal to 1. Tan a into tan b will be equal to 1. ಯಾವಾಗ a plus b 90 ಇದ್ದಾಗ. ಅಂದ್ರೆ ಈಗ ಇಲ್ಲಿ ಎಕ್ಸಾಂಪಲ್ ತಗೊಂಡಂತೆ tan 1 into tan 89. ಸೊ ಎರಡು ಆಂಗಲ್ ಕೂಡಿಸಿದ್ರೆ 90 ಆಗ್ತದ್ರಿ. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. tan 1 into tan 89 will be equal to 1. Similarly, tan 2 into tan 88 will be 1. So 88 plus 2 90 ಆಗ್ತದೆ. ಈ ಟೈಪ್ ಇದು ಒಂದು ಹಿಂಟ್. ಸೆಕೆಂಡ್ ಲಾಗರಿಥಮ್ ರೂಲ್ಸ್ ಎಷ್ಟೇ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹಿಂಗಿತ್ತಂತ ಹೇಳಿ log a plus log b plus log c ಸೊ ಹಿಂಗೆ ಎಷ್ಟೇ ಇರ್ಬೋದು. ನಾ ಇಲ್ಲಿ 3 ತಗೋತೇನೆ. ಬೇಸ್ ಇಸ್ ಇ ಏನ ಬರ್ದಿಲ್ಲ ಅಂದ್ರೆ ಈ ವಾಟ್ ಎವರ್ ಮೇ ಬಿ ದಿ ಬೇಸ್ ಎಲ್ಲಾದ್ರದ್ದು ಬೇಸ್ ಸೇಮ್ ಇರ್ಬೇಕು. ದೆನ್ log m plus log n is log mn ಅಂತ ನೀವು ಕಲ್ತಿರ್ತೀರಿ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ log a b c ಅಂತೆ. ಸೊ ಎಲ್ಲಾ ಟರ್ಮ್ಸ್ ಏನಾಗ್ತಾವ್ರಿ ಮಲ್ಟಿಪ್ಲೈ ಆಗ್ತಾವ. ಸೊ ದೀಸ್ ಟೂ ಹಿಂಟ್ಸ್ ಯು ಶುಡ್ know. So if a plus b is equal to 90, then tan a into tan b is equal to 1. Then second log a plus log b plus log c so on ಇತ್ತಂದ್ರೆ it will be log abc. ಈಗ ಇದನ್ನ ಇಲ್ಲಿ ಅಪ್ಲೈ ಮಾಡೋದು. ಅಪ್ಲೈ ಮಾಡಿದ ಅಂತ ಹೇಳಿರಿ ಈಸಿಲಿ ನಾವು ಯು ವಿಲ್ ಹ್ಯಾವ್ ದಿ ಆನ್ಸರ್. ಈಗ ಬರೀ ಪವರ್ ತಗೋತೇನೆ. ಪವರ್ ಅಬ್ಸರ್ವ್ ಮಾಡಿದ್ರೆ log of tan 1 log of tan 1 plus log of tan 2 plus log of tan 3 plus so on up to ಎಲ್ಲಿ ತನ ಅದರಿ log of tan 89 ಅಂತ ಹೇಳಿ ಅದ. ಬೇಸ್ 10 ಅದರ. ಬೇಸ್ ಐ ಹ್ಯಾವ್ ನಾಟ್ ರಿಟರ್ನ್. ಈಗ ಇಲ್ಲಿ ಮೇಲ್ ಹಿಂಟ್ ಹೇಳಿದ log a plus log b plus log c log a b c. ಸೊ ಹಂಗಿಲ್ಲಿ ಲಾಗ್ ಒಳಗೆ ಎಲ್ಲಾ ಟರ್ಮ್ ಇಂಟು ಆಗ್ತಾವ. tan 1 into tan 2 so on ಹಂಗ ಲಾಸ್ಟ್ tan 88 into tan 89 ಅಂತ ಹೇಳಿ ಆಗ್ತದೆ. tan 89. Now I will apply first hint. a plus b is equal to 90 ಇತ್ತಂದ್ರೆ 1 ಆಗ್ತದೆ. ಈಗ ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ ತಗೊಂಡ್ರೆ tan 1 into tan 89 is 1. tan 2 into tan 88 is 1. ಹಂಗ tan 3 into tan 87 is 1. ಹಂಗ ಎಲ್ಲ 1 ಆಗ್ತಾವ. ನಡು ಉಳಿತದ that is tan 45. tan 45 is also 1. So ಎಲ್ಲ ಮಲ್ಟಿಪ್ಲೈ ಆಯ್ತಂದ್ರೆ you will get 1. log 1 is always equal to 0. Very good. log 1 is 0. ಅಂದ್ರೆ ನಂಗೆ ಇದು given problem ಏನಾದಂಗ ಆಯ್ತ್ರಿ. So given problem will be e raised to 0 ಅಂದಾಗ. Anything raised to 0 is 1. So option C is the answer. Option C is the answer. Clear adari? Next we'll go for second one. Root of 2 plus root of 2 plus root of 2 plus 2 cos 8 theta. Then so again here you should know this formula. ಈ formula ಗೊತ್ತಿರಬೇಕು. That is 1 plus cos 2x is equal to 2 cos square x ಅಂತ. 2 cos square x.
ಸೊ ನಡು ಇಲ್ಲಿ ಪ್ಲಸ್ ಇರ್ಬೇಕು, ಅವಾಗ ಇದೇನ್ ಆಂಗಲ್ ಇರ್ತದಲ್ಲ ಇದಿಲ್ಲಿ ಹಾಫ್ ಆಗ್ತದ, ಇದಿಲ್ಲಿ ಹಾಫ್ ಆಗ್ತದ. ಸೊ ಇದ್ರ ಜೊತೆ ಜಸ್ಟ್ ಇದು ಗೊತ್ತಿರ್ಬೇಕು, 1 ಮೈನಸ್ ಕಾಸ್ 2x ಈಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಅಂತ. ಸೊ ನಡು ಮೈನಸ್ ಬಂದ್ರೆ ಸೈನ್ ಸ್ಕ್ವೇರ್ ಆಗ್ತದ, ಪ್ಲಸ್ ಇತ್ತಂದ್ರೆ ಕಾಸ್ ಸ್ಕ್ವೇರ್ ಆಗ್ತದೆ. ಈಗ ಈ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡ್ತೇವೆ. ಸೊ ಫಸ್ಟ್ ಇದಷ್ಟ ತಗೋತೇನೆ, 2 ಪ್ಲಸ್ 2 ಕಾಸ್ 8 ಥೀಟಾ ಅದ, 2 ಪ್ಲಸ್ 2 ಕಾಸ್ 8 ಥೀಟಾ, 2 ಕಾಮನ್ ತೆಗದಂತ ತಿಳಿರಿ, ಯು ವಿಲ್ ಹ್ಯಾವ್ ಇಂಟು ಬ್ರಾಕೆಟ್ 1 ಪ್ಲಸ್ ಕಾಸ್ 8 ಥೀಟಾ. ಈಗ ಮೇಲೆ ಏನ್ ಹೇಳಿದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡ್ರಿ, ದಟ್ ಈಸ್ 1 ಪ್ಲಸ್ ಕಾಸ್ 2x ಈಸ್ 2 ಕಾಸ್ ಸ್ಕ್ವೇರ್ x. ಸೊ ಅಪ್ಲೈ ದಿಸ್ ಫಾರ್ಮುಲಾ, ಯು ವಿಲ್ ಹ್ಯಾವ್ ದಿ ಆನ್ಸರ್. ಸೊ ಅಪ್ಲೈ ಮಾಡಿದ್ರೆ ಏನಾಗ್ತದೆ ನೋಡ್ರಿ, ಇದು 2, ಇದಕ್ಕೆ ಅಪ್ಲೈ ಮಾಡ್ರೆ 2 ಕಾಸ್ ಸ್ಕ್ವೇರ್ ಆಂಗಲ್ ಹಾಫ್ ಆಗ್ತದೆ ಅಂತ ಹೇಳಿದ್ರೆ 8 ಇದ್ದಿದ್ದು ಎಷ್ಟಾಯ್ತ್ರಿ 4. ದಿಸ್ ಈಸ್ 4 ಕಾಸ್ ಸ್ಕ್ವೇರ್ 4 ಥೀಟಾ, 4 ಕಾಸ್ ಸ್ಕ್ವೇರ್ 4 ಥೀಟಾ. ಸೊ ಈಗ ಇದು ರೂಟ್ ಒಳಗದ, ರೂಟ್ ಅಪ್ಲೈ ಮಾಡಿದ್ರೆ ಅಂತ ಹೇಳಿರಿ, ರೂಟ್ ಆಫ್ 2 ಪ್ಲಸ್ 2 ಕಾಸ್ 8 ಥೀಟಾ. ಸೊ is equal to, ಇದಕ್ಕೆ ರೂಟ್ ಅಪ್ಲೈ ಮಾಡ್ತೇನೆ ಎರಡು ಕಡೆ, 4 ಕಾಸ್ ಸ್ಕ್ವೇರ್ 4 ಥೀಟಾ, ರೂಟ್ ತಗೊಂಡ್ರೆ ಇಲ್ಲಿ ಗೆಟ್ 2 ಕಾಸ್ 4 ಥೀಟಾ ಅಂತ ಆಗ್ತದೆ, 2 ಕಾಸ್ 4 ಥೀಟಾ. ಕ್ಲಿಯರ್ ಅದ ರೀ? ಸೊ ಇದು ಒಳಗಿಂದ ರೂಟ್ ಎಷ್ಟು ಬಂತು. ಸೊ ದಿಸ್ ವಿಲ್ ಬಿ 2 ಕಾಸ್ 4 ಥೀಟಾ. ಸಿಮಿಲರ್ಲಿ ಈ ರೂಟ್ಗೆ ಅಪ್ಲೈ ಮಾಡಿದ್ರೆ ಅಂತೇಳಿ, ಈ ರೂಟ್ಗೆ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ ಅಗೇನ್ 2, 4 ಇದ್ದದ ಏನಾಗ್ತದೆ ಕಾಸ್ 2 ಥೀಟಾ ಆಗ್ತದೆ, ಕಾಸ್ 2 ಥೀಟಾ ಆಗ್ತದೆ. ಆಮೇಲೆ ಇದ್ರ ಜೊತೆ ಅಪ್ಲೈ ಮಾಡಿದ್ರೆ ಅಂತ ಹೇಳಿರಿ ಮತ್ತೆ ಆನ್ಸರ್ ಏನ್ ಬರ್ತದ್ರಿ, 2 ಆಂಗಲ್ ಹಾಫ್ ಆಗ್ತದೆ, 2 ಥೀಟಾ ಇದ್ದಿದ್ದು ಹೋಗಿ ಥೀಟಾ ಆಗ್ತದೆ. ಕ್ಲಿಯರ್ ಅದ? ಸೊ ಫಸ್ಟ್ ಒಳಗೆ ಏನಾಯ್ತು, ಫಸ್ಟ್ ರೂಟ್ಗೆ 2 ಕಾಸ್ 4 ಥೀಟಾ ಆಯ್ತು, ಫಸ್ಟ್ ರೂಟ್ಗೆ 2 ಕಾಸ್ 4 ಥೀಟಾ ಆಯ್ತು. ನೆಕ್ಸ್ಟ್ ಸೆಕೆಂಡ್ ರೂಟ್ಗೆ 2 ಕಾಸ್ 2 ಥೀಟಾ ಆಯ್ತು, ಆಂಗಲ್ ಹಾಫ್ ಆಯ್ತು. ಥರ್ಡ್ ರೂಟ್ ತಗೊಂಡ್ರೆ ಅಂತ ಹೇಳಿರಿ 2 ಕಾಸ್ ಥೀಟಾ ಆಯ್ತು. ಆನ್ಸರ್ ಯಾವ್ದಾಗ್ತದ್ರಿ, ಸಿ ಇಸ್ ದಿ ಆನ್ಸರ್. ಕ್ಲಿಯರ್ ಅದ ರೀ? ಇಲ್ಲ ಮತ್ತೆ ನೀವು ಸಾಲ್ವ್ ಮಾಡ್ಕೋತ ಕೂಡ್ಬೇಕೆ. ಸೊ ಅದಕ್ಕಿಂತ ಡೈರೆಕ್ಟ್ ಸಿ ಇ ಟಿ ಅಂದ್ಮೇಲೆ ಬೆಟರ್ ಎಷ್ಟು ಸ್ಟೆಪ್ಸ್ ಸ್ಕಿಪ್ ಮಾಡ್ತೀರಿ ಅಷ್ಟು ನಿಮ್ಗೆ ಈಸಿ. ಅಂದ್ರೆ ಅಲ್ಲಿ ವಿದಿನ್ 1 minute ಯು ಆರ್ ರಿಕ್ವೈರ್ಡ್ ಟು ಕವರ್ 1 ಪ್ರಾಬ್ಲಮ್. ನೆಕ್ಸ್ಟ್ ಥರ್ಡ್, the value of sin 5 pi by 12 and sin pi by 12. Again you should remember this, pi by 12 is equal to 15 degree. ಇದು ನೆನಪಿಡ್ರಿ, pi by 12 ಅಂದ್ರೆ 15. ಸೊ 5 pi by 12, 5 pi by 12 ಅಂದ್ರೆ ಇದಕ್ಕೆ 5 ಇಂಟು ಮಾಡ್ರಿ ಏನಾಗ್ತದೆ 75 ಡಿಗ್ರಿ, 75 ಡಿಗ್ರಿ ಆಗ್ತದೆ. ಇದು 1. ಸೊ ಗಿವನ್ ನಾ ತಗೊಂಡೆ ಅಂತ ಹೇಳಿರಿ, ಈಗ ಕೊಟ್ಟಿದ್ದು. ಸೊ ಫಸ್ಟ್ pi by 12 ತಗೋತೇನೆ. ಸೊ ಗಿವನ್ ಐ ಕ್ಯಾನ್ ರೈಟ್ as sin 15, ಆಮೇಲೆ 5 by 12 ಅಂದ್ರೆ 75, ಸೊ sin 75. Now in 10th you might have studied sin theta can be written as cos 90 minus theta. So if for example sin 20 ಅದರಿಪ್ಪ, 90 ದಾಗ 20 ಹೋದ್ರೆ 70, that will be equal to cos 70. Suppose sin 40 ಅದ, 90 ದಾಗ 40 ಹೋದ್ರೆ 50, that is equal to cos 50. ಈ ಟೈಪ್ ನ ಇಟ್ಕೋಬಹುದು. ಈಗ ಇಲ್ಲಿ sin 15 I will keep as it is. So 90 ಒಳಗೆ 75 ಹೋದ್ರೆ 15 ಉಳಿತದ. So this I will write it as cos 15. ಈಸಿ ಮೆಥಡ್ ಹೇಳಿಕತ್ತಂದ್ರೆ 15 75 ನೀವು ವ್ಯಾಲ್ಯೂ ತುಂಬಿ ಸಾಲ್ವ್ ಮಾಡಿದ್ರು ಬರ್ತದ. ಸೊ ಈಗ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ತಗೋತೇನೆ, 1 by 2, 2 sin 15 into cos 15. This is equal to 1 by 2. ಇದು ಯಾವ ಫಾರ್ಮುಲಾ ಐತೆ, 2 sin theta into cos theta. 2 sin theta into cos theta is sin 2 theta, means it will be sin 30. Substitute the value, 1 by 2, sin 30 no ಎಷ್ಟ್ರಿ 1 by 2, multiply ಮಾಡಿದ್ರೆ will get 1 by 4. So option D is the answer. Option D is the answer.
ಇಲ್ಲ ನೀವು ಸೈನ್ 15 ಮತ್ತು ಸೈನ್ 75 ವ್ಯಾಲ್ಯೂ ತುಂಬಿ ಬಿಡಿಸ್ಬೋದ್ರೆ. ಸೊ ಜಸ್ಟ್ ಇಲ್ಲಿ ತೋರಿಸ್ತೇನೆ. ಆರ್ ಅನದರ್ ಮೆಥಡ್ ಈಸ್ sin 15. Sin 15 value is root 3 minus 1 by 2 root 2 into sin 75 is root 3 plus 1 by 2 root 2. ಹೀಗಿದ್ದು ಸಿಂಪ್ಲಿಫೈ ಮಾಡ್ರಿ. ನ್ಯೂಮರೇಟರ್ a plus b a minus b ಅದ. ಸೊ a ಸ್ಕ್ವೇರ್ ಅಂದ್ರೆ 3, b ಸ್ಕ್ವೇರ್ ಅಂದ್ರೆ 1. ಕೆಳಗೆ 2 into 2 4 ಆಗ್ತದೆ, root 2 into root 2 2 ಆಗ್ತದೆ. So 3 minus 1 is 2, 2 by 8 cancel ಆಗಿ you will get 1 by 4. So ಯಾವುದು ಮೆಥಡ್ ಬಿಡಿಸ್ರಿ, ಇಟ್ ಈಸ್ ಕರೆಕ್ಟ್. ನಿಮಗೆ ಯಾವ್ದು ಈಸಿ ಅನ್ನಿಸ್ತದ ಅದು ಫಾಲೋ ಮಾಡ್ಬೋದು. ನೆಕ್ಸ್ಟ್ ತಗೊಂಡ್ರೆ ದ ಡಿಗ್ರಿ ಮೆಜರ್ ಆಫ್ pi by 32. So pi by 32 you should convert it into degree. So how we convert it into degree? By multiplying by 180 by pi ಅಂತ ಹೇಳಿ. ಸೊ pi by 32 180 by pi ದಿಂದ ಮಲ್ಟಿಪ್ಲೈ ಮಾಡ್ರೆ pi ಕ್ಯಾನ್ಸಲ್ ಆಗ್ತದೆ, ಅಥವಾ pi ಅಂದ್ರೆ 180 ಅಂತ ತುಂಬ್ತೇನೆ. 180 by 32 ಕ್ಯಾನ್ಸಲ್ ಮಾಡ್ಕೊರಿ. ಸ್ವಲ್ಪ ಸಿಂಪ್ಲಿಫೈ ಮಾಡ್ಲಿಕ್ಕೆ ಈಸಿ ಆಗ್ತದೆ, ಬಿಕಾಸ್ ಇನ್ KCET ಕ್ಯಾಲ್ಕುಲೇಟರ್ಸ್ ಆರ್ ನಾಟ್ ಅಲೌಡ್. ಸೊ 4 ಹೋಗ್ತದ್ರಿ. 4 4s are 16, 2 ಉಳಿತು, 4 5s are 20, 4 8s are 32. So now if I divide this 45 by 8, 8 5s are 40, ಎಷ್ಟು ಉಳಿತ್ರಿ 5, 8 5s are 40, 5 by 8 ಅಂತ ಬರುತ್ತೆ. ಅಂದ್ರೆ ಇದು 5 ಏನ್ ಬಂತ್ರಲ್ಲ, ದಿಸ್ ಈಸ್ 5 ಡಿಗ್ರಿ. ಇದೇನದ್ರಲ್ಲಿ 5 ಡಿಗ್ರಿ. ಸೊ 5 ಡಿಗ್ರಿ ಅಂತ ಬರ್ಬೇಕಂದ್ರೆ ನಂದು ಯಾವ್ದು ಆಗುದಿಲ್ಲ, ಡಿ ಅಂತೂ ಆಗುದಿಲ್ಲ. ಈಗ ಇದು ಮಿನಿಟ್ಸ್ ಒಳಗೆ ಕನ್ವರ್ಟ್ ಮಾಡ್ಬೇಕ. ಸೊ ದಿಸ್ 5 ಡಿಗ್ರಿ, ಆಮೇಲೆ ಇದು 5 by 8 ಡಿಗ್ರಿ ಒಳಗದ, ಅದನ್ನ ಮಿನಿಟ್ಸ್ ಒಳಗೆ ಕನ್ವರ್ಟ್ ಮಾಡ್ಲಿಕ್ಕೆ ಇಂಟು 60 ಮಾಡ್ತೇವೆ, ಡಿವೈಡೆಡ್ ಬೈ 8. ಇಂಟು 60 ಡಿವೈಡೆಡ್ ಬೈ 8 ಮಿನಿಟ್ಸ್ ಆಗ್ತದೆ. ಈಗ ಇದು ಸಿಂಪ್ಲಿಫೈ ಮಾಡ್ತೇನೆ, ಮತ್ತೆ ಕ್ಯಾನ್ಸಲ್ ಆಗ್ತದೆ ನೋಡ್ರಿ. 4 ಕ್ಯಾನ್ಸಲ್ ಮಾಡ್ಕೋತೇನೆ, 4 2s 8, 4 15s ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಂಡೆ ಅಂದ್ರೆ ಇದು 5 ಡಿಗ್ರಿ ಇಂಟು ಬ್ರಾಕೆಟ್ 5 15 4s ಅಂದ್ರೆ 4 15s 4 2s ಇದು ಮಿನಿಟ್ಸ್ ಅದ. ಸೊ ದಿಸ್ ಈಸ್ 5 ಡಿಗ್ರಿ ಇಂಟು 15 5s 75 by 2. 75 by 2 ಅಂದ್ರೆ ಇದು ಮತ್ತೆ ಎಷ್ಟು ಆಗ್ತದೆ ನೋಡ್ರಿ, 5 ಡಿಗ್ರಿ 37, 237 ಅಂದ್ರೆ 74 ಆಗ್ತದೆ, ಇಂಟು 1 by 2 ಮಿನಿಟ್ಸ್ ಅದ ಇದು. ಸೊ 37 ಬರ್ಬೇಕು ಎರಡನೇದು, ಅಂದ್ರೆ ನಂದು ಎ ಆಗುದಿಲ್ಲ. ಸೊ ಈಗ ಇದು ಹಾಫ್ ಅದ, ದಿಸ್ ಯು ಶುಡ್ ಕನ್ವರ್ಟ್ ಇಟ್ ಇಂಟು ಸೆಕೆಂಡ್ಸ್. ಸೊ 5 ಡಿಗ್ರಿ 37 ಮಿನಿಟ್ಸ್ ಸೆಕೆಂಡ್ ಅಂದ್ರೆ 60 ಇಂಟು ಮಾಡ್ರಿ, 60 by 2 ಸೆಕೆಂಡ್ಸ್ ಆಗ್ತದೆ. ಸೊ ಆನ್ಸರ್ ವಿಲ್ ಬಿ 5 ಡಿಗ್ರಿ 37 ಮಿನಿಟ್ಸ್ ಆಮೇಲೆ 30 ಸೆಕೆಂಡ್ಸ್ ಬರ್ತದೆ. ಸೊ ಆಪ್ಷನ್ ಬಿ ಇಸ್ ದಿ ಆನ್ಸರ್. ಆಪ್ಷನ್ ಬಿ ಇಸ್ ದಿ ಆನ್ಸರ್. ಕ್ಲಿಯರ್ ಅದರಿ? ನೆಕ್ಸ್ಟ್ ತಗೊಂಡ್ವಿ ಅಂದ್ರೆ the trigonometric function y is equal to tan x in the second quadrant is. ಸೊ tan x ಅದು ನಿಮಗೆ ಗ್ರಾಫ್ ಗೊತ್ತಿದ್ರೆ ಸಾಕು, ಅದ್ರ ಮೇಲೆ ಈಸಿಲಿ ನೀವು ಹೇಳ್ಬೋದು ಹೆಂಗ್ ಬರ್ತದೆ ಅಂತ ಹೇಳಿ. ಸೊ ಇಫ್ ಐ ಟೇಕ್, ಸೊ ಇದು ಈ ಕಡೆ ಎಕ್ಸ್ ಪಾಸಿಟಿವ್ ಅದ, ಈ ಕಡೆ ನೆಗೆಟಿವ್ ಎಕ್ಸ್ ಅದ. ಸೊ tan 0 is 0, tan 90 is infinity. ಇಲ್ಲಿ 0, ಇದು 90 ಅನ್ಬೋದು, ಇನ್ಫಿನಿಟಿ ಅಂದ್ರೆ ಇಷ್ಟು ದೂರ ಬರುದಿಲ್ಲ, ಜಸ್ಟ್ ನಾನು ತೋರಿಸ್ಲಿಕ್ಕೆ ಈ ಟೈಪಿಂಗ್ ಗ್ರಾಫ್ ಬರ್ತದ. ಸಿಮಿಲರ್ಲಿ ಇದು ಈ ಕಡೆ ಹಿಂಗ್ ಬರ್ತದೆ. ಸೊ ಈಗ ಇನ್ ಸೆಕೆಂಡ್ ಕ್ವಾಡ್ರಂಟ್ ಅಂತ, ಸೆಕೆಂಡ್ ಕ್ವಾಡ್ರಂಟ್ ಅಂದ್ರೆ ಎಕ್ಸ್ ಈಸ್ ನೆಗೆಟಿವ್, ಎಕ್ಸ್ ನೆಗೆಟಿವ್ ಅಂದ್ರೆ ನಂದು ಇಲ್ಲಿ ಬರ್ತದೆ ಎಕ್ಸ್. ಸೊ ಇದು ಹಿಂಗೆ ಈ ಕಡೆ ಮೈನಸ್ ಇನ್ಫಿನಿಟಿಗೆ ಹೋಗ್ತದೆ. tan of minus 90 is minus infinity. ಸೊ ಇಫ್ ಯು ಅಬ್ಸರ್ವ್ ದಿ ಗ್ರಾಫ್, ನಿಮ್ದು ಎಕ್ಸ್ ವ್ಯಾಲ್ಯೂ ಹೆಂಗ್ ಇನ್ಕ್ರೀಸ್ ಆಗ್ತದೆ. ಸೊ ಈ ಕಡೆಯಿಂದ ನೀವು ಎಕ್ಸ್ ಈ ಕಡೆ ಬಂದ್ರೆ ಅಂತೇಳಿ towards 0, ಇಟ್ ಇನ್ಕ್ರೀಸಸ್ ಫ್ರಮ್ ಮೈನಸ್ ಇನ್ಫಿನಿಟಿ ಟು 0. ಸೊ ಈ ಕಡೆ ಮೈನಸ್ ಇನ್ಫಿನಿಟಿ ಅದ, 0 ಹೋಗ್ತದೆ. ಸೊ ಆಪ್ಷನ್ increases from minus infinity to 0. So option D is the answer. Option D is the answer. Clear adare? Next, the value of cos 1200
ಪ್ಲಸ್ ಟ್ಯಾನ್ 1485 ಅಂತ ಹೇಳೋದು. ಅಗೇನ್ ಹಿಯರ್ ಯು ಶುಡ್ ರಿಮೆಂಬರ್ ದೀಸ್ ಹಿಂಟ್ಸ್. ಹೀಗಿಲ್ ನೋಡ್ರಿ, ಇಫ್ angle is greater than 360, angle greater than 360, write it as 360 plus theta ಅಂತ ಬರೀರಿ, ಮೈನಸ್ ಬರಬಾರ್ದ್ರೆ. ಸೊ angle is equal to 360 plus theta ಅಂತ. ಸೊ this will be equal to 360 ಹೋಗ್ತದೆ, ಅಥವಾ ಇಲ್ಲಿ ಜಸ್ಟ್ ಸ್ವಲ್ಪ ಚೇಂಜ್ ಮಾಡ್ತಾನೆ, n ಇಂಟು 360 ಪ್ಲಸ್ ಥೀಟಾ, n ಇಂಟು 360 ಪ್ಲಸ್ ಥೀಟಾ. ಸೊ n ಇಂಟು 360 ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಅಂದಂಗೆ, 360 ಡಿಗ್ರಿ ಅಂದ್ರೆ ಸುತ್ತ ಹಾಕಿ ಅಲ್ಲೇ ಬರ್ತೇವೆ. ಸೊ n ಇಂಟು 360 ಹೋಗ್ತದೆ, ಬರೀ ಏನು ಉಳಿದ್ರಿ, ಥೀಟಾ ಅಷ್ಟೇ ಉಳಿತದೆ. ಸೊ ಇಫ್ ಆಂಗಲ್ ಈಸ್ ಗ್ರೇಟರ್ ದನ್ 360, you always write it as n into 360 plus theta. So remains is theta, n into 360 ದೇವ್ರಿಗೆ ಕೊಟ್ಬಿಡೋದು. ಈಗ ಇದು ಬರೀಲಿಕ್ಕೆ ಈಗ ಇಲ್ಲಿ ಎಕ್ಸಾಂಪಲ್ದಾಗ 1200 ಅದ, 1485 ಅದ. ಯು ರಿಮೆಂಬರ್ ದೀಸ್ 5 ವ್ಯಾಲ್ಯೂಸ್, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಸೊ ಇದು ಹಿಂಟ್. 1 into 360 is 360, 2 into 360 is 720, 3 into 360 is 1080, 4 into 360 is 1440, 5 into 360 is 1800. ಇವು 5 ವ್ಯಾಲ್ಯೂ ನೆನ್ಪಿಡ್ರಿ, ಇಷ್ಟರೊಳಗೆ ಇರ್ತದೆ ಮತ್ತೆ ಇವು ಹೆಲ್ಪ್ ಆಗ್ತದೆ. ಸೊ ಸ್ಟಾರ್ಟಿಂಗ್ ಹೇಳಿದ ಸ್ಟೂಡೆಂಟ್ಸ್ ಇಂಥ ಹಿಂಟ್ಸ್ ಎಲ್ಲ ನೋಟ್ ಮಾಡಿಡ್ರಿ ಒಂದು ಬುಕ್ ಒಳಗೆ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು. ಈಗ ಇಲ್ಲಿ ತಗೊಂಡ ಅಂತೇಳಿ 1200, ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ, ನಾ ಏನ್ ಹಿಂಟ್ಸ್ ಬರದ ಅದ್ರೊಳಗೆ 1200 ಎದ್ರಕ್ಕಿಂತ ಹೆಚ್ಚದ, 1080 1080 ಎಷ್ಟು ಹೆಚ್ಚದ ನೋಡ್ರಿ, ಅದ್ರ ಪ್ರಕಾರ ಇಟ್ಕೋರಿ. ಸೊ ಕಾಸ್ 1200 ಐ ವಿಲ್ ರೈಟ್ ಇಟ್ ಆಸ್ 3 into 360 ಪ್ಲಸ್ 1080 ಎಷ್ಟು ಹೆಚ್ಚದ ನೋಡ್ರಿ, 1200 ಬರ್ಬೇಕು. ವೆರಿ ಗುಡ್. ಸೊ ಇಟ್ ಈಸ್ ಮೋರ್ ಬೈ 120 ಪ್ಲಸ್ tan 1485 ಎದ್ರಕ್ಕಿಂತ ಹೆಚ್ಚದ್ರಿ, 1440 ಸೊ 4 into 360 ಎಷ್ಟು ಹೆಚ್ಚದ ನೋಡ್ರಿ, 85 ಅಂದ್ರೆ 45 ಹೆಚ್ಚದ, 45. ಸೊ ದಿಸ್ ಈಸ್ ಈಕ್ವಲ್ ಟು ನಮ್ಮ ಮೆಥಡ್ ಪ್ರಕಾರ. ಸೊ 3 into 360 ಬಿಟ್ಟು ಬಿಡೋದು, ಇಲ್ಲಿ ಹೇಳಿದಲ್ರಿ n into 360 ದೇವರಿಗೆ. ಸೊ 3 into 360 ಬಿಟ್ಟು ಬಿಡ್ರಿ. ಸೊ ದಿಸ್ ಈಸ್ cos 120 ಪ್ಲಸ್ tan 45. ಈಗ ಇದು ಸಾಲ್ವ್ ಮಾಡ್ರಿ. 120 ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ ನೆಗೆಟಿವ್ ಇರ್ತದೆ, cos 60 is 1/2, ಸೊ ಇದು minus 1/2 ಆಗ್ತದೆ. tan 45 is 1. LCM ತಗೊಂಡ್ರೆ 1 minus 1/2 will have 1/2. So option A is the answer. Option A. Clear ಅದರಿ? ಸೊ ಈಗ ಇಲ್ಲೇನು ರೆಡ್ ಒಳಗೆ ಬರ್ದೇನೆ, you remember these hints. ಇದು ಹಿಂಟ್ ನೆನ್ಪಿಡ್ರಿ, ನೋಟ್ ಡೌನ್ ಮಾಡ್ರಿ, it will be very helpful to you. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಭಾರಿ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ತಗೊಂಡ್ವಿ ಅಂತ ತಿಳಿರಿ. ನೆಕ್ಸ್ಟ್ ಒನ್, ವ್ಯಾಲ್ಯೂ ಆಫ್ tan 1, tan 2, tan 3 so on up to tan 89 ಹೇಳ್ಬೋದ್ರಿ. ಫಸ್ಟ್ ಪ್ರಾಬ್ಲಮ್ ಒಳಗೆ ಹೇಳಿದ್ದೆ ವಿದೌಟ್ ಸಾಲ್ವಿಂಗ್. ಕ್ವಿಕ್, ವೆರಿ ಗುಡ್. ಸೊ ಬಿ ಇಸ್ ದಿ ಆನ್ಸರ್. ಸೊ tan 1 into tan 89 is 1, ಯಾಕಂದ್ರೆ ಎರಡು ಕೂಡ್ಸಿದ್ರೆ ಎಷ್ಟಾಯ್ತು, 90 ಆಗ್ತದೆ. ಸಿಮಿಲರ್ಲಿ tan 2 into tan 88 is 1, ಹಂಗ ಹೋಗ್ತದೆ ಎಲ್ಲಿವರೆಗ್ರಿ, tan 44 into tan 46 is equal to 1. tan 45 is also 1. ಎಲ್ಲಾದ್ರ ನಡು ಮಲ್ಟಿಪ್ಲೈ ಅದ. even if you multiply again answer will be 1. ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ 1 ಬರ್ತದೆ. ಸೊ ಆಪ್ಷನ್ ಬಿ is the answer. ನೆಕ್ಸ್ಟ್, if tan a plus cot a is equal to 2, then value of tan raised to 4a plus cot raised to 4a. ಇಲ್ಲಿ ಈಸಿ ಮೆಥಡ್ ಹೇಳ್ತಾನೆ. ರೆಗ್ಯುಲರ್ ಮೆಥಡ್ ಒಂದು 7-8 ಸ್ಟೆಪ್ಸ್ ಆಗ್ತವೆ.
tan a plus cot a is equal to 2 ಅಂತ ಕೊಟ್ಟ. ಎರಡು ಆಂಗಲ್ ಸೇಮ್ ಅದಾವ್ರಿ. ಎರಡು ವ್ಯಾಲ್ಯೂ ಕೂಡ್ಸಿರ 2 ಬರ್ಬೇಕು. ಥಿಂಕ್ ಮಾಡ್ರಿ, ನಿಮಗೆ ಗೊತ್ತಿದ್ದದ ಆಂಗಲ್ಸ್ ಒಳಗೆ ಎ ಯಾವ್ದಾಗ್ಬೋದು? ವೆರಿ ಗುಡ್, a is equal to 45. So tan 45 is 1, cot 45 is 1, 1 plus 1 is 2. So substitute ಮಾಡ್ರಿ, tan raised to 4a plus cot raised to 4a ಒಳಗೆ. This is equal to tan 45 raised to 4 plus cot 45 raised to 4. So tan 45 is 1, 1 raised to 4 is 1. Similarly, ಇದು 1, 1 plus 1 ಏನಾಗ್ತದೆ? 2. So option D is the answer. Option D is the answer. Clear adare? Next one. The value of sin square 51 plus sin square 39 is ಅಂತ ಹೇಳಿ ಕೇಳ್ಯಾನ. Again here you will have another shortcut or hint. ಮತ್ತು ನೋಟ್ ಡೌನ್ ಮಾಡಿಡ್ರಿ. ಬಹಳಷ್ಟು ಶಾರ್ಟ್ಕಟ್ಸ್ ಬರ್ಲಿಕ್ಕತ್ತಾವ ಇದ್ರೊಳಗೆ. ಈಗ ಆಗಡೆ ಒಂದು ಹೇಳಿದ್ದ ಫಸ್ಟ್ ಪ್ರಾಬ್ಲಮ್ ಒಳಗೆ, ಇಫ್ a plus b is equal to 90 degree, then first one sin square a plus sin square b is equal to 1. ಎರಡು ಕೂಡಿಸಿರ 90 ಆಗ್ತದೆ. Second, similarly cos square a plus cos square b is equal to 1. Third, ಇದು ನಾವು ಯೂಸ್ ಮಾಡಿದ್ದೇವೆ ಈಗ, tan a into tan b is equal to 1. ಎರಡು ಕೂಡಿಸಿರ 90. ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ, 51 plus 39. 9 ಆಡ್ ಮಾಡಿದ್ರೆ 60, 60 plus 30 90 ಆಗ್ತದೆ. ಸೊ sin square a plus sin square b will be equal to 1. So option D is the answer. Option D is the answer. Clear adare? Next ತಗೊಂಡ್ರೆ root 3 cosec 20 minus secant 20 is equal to ಅಂತ ಕೇಳೋಣ. ಈಗ ಇದು ಸಾಲ್ವ್ ಮಾಡಿದ್ರೆ root 3 cosec ರೆಸಿಪ್ರೋಕಲ್ ತಗೊಂಡ್ರೆ sin 20 minus secant 20 ರೆಸಿಪ್ರೋಕಲ್ ಅಂದ್ರೆ cos 20. LCM ತಕ್ಕೋತೇನೆ, root 3 cos 20 minus 1 into sin 20 ಅಂತ ಬರೀತೇನೆ, ಅಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಈಸಿ ಆಗ್ತದೆ. ಡಿವೈಡೆಡ್ ಬೈ sin 20 into cos 20. sin 20 into cos 20. ಈಗ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ತೋರ್ತಾನೆ. ಸೊ 2 into bracket root 3 cos 20 minus 1 into sin 20 divided by 2 sin 20 into cos 20. Denominator observe ಮಾಡ್ರಿ, it is in the form of 2 sin theta into cos theta. So ಯಾತರ ಫಾರ್ಮುಲಾ ಆಗ್ತದ್ರಿ? sin 2 theta ಆಗ್ತದೆ. So this is 2 root 3 cos 20 minus 1 into sin 20, ಡಿನಾಮಿನೇಟರ್ ಏನಾಯ್ತ್ರಿ? sin 40. ಎಷ್ಟು ಕ್ಲಿಯರ್ ಅದರಿ? sin 40. ಈಗ ಅಗೇನ್ I will multiply and divide by 2. ಸೊ ಮತ್ತೆ ಏನ್ ಮಾಡ್ತೇನೆ? multiply and divide by 2 ತಗೋತೇನೆ. ಈಗ ಇಲ್ಲಿ ನೋಡ್ರಿ, ಸೊ ಇದು 4 ಆಯ್ತು, ಒಳಗೆ 2 ಡಿವೈಡ್ ಮಾಡ್ಕೋತೇನೆ. root 3 by 2 cos 20 minus 1 by 2 sin 20 whole divided by sin 40. Clear ಅದೇ ನೋಡ್ರಿ, multiply and divide by 2 ಮಾಡ್ಕೊಂಡೆನ. ಸೊ ಹೊರಗೆ 2 ಇಂಟು ಆಗಿ 4 ಆಯ್ತು, ಒಳಗೆ 2 ಡಿವೈಡ್ ಮಾಡ್ಕೊಂಡ. Now this is written as 4, ಇದು sin 40 ಇಲ್ಲೇ ಬರೀತೇನೆ, ಇಂಟು ಬ್ರಾಕೆಟ್ root 3 by 2 cos ಒಳಗೆ ಇರ್ತೇನೆ. cos root 3 by 2 ಯಾವಾಗ ಇರ್ತದ್ರಿ? 30 ಡಿಗ್ರಿ ಇದ್ದಾಗ. ಸೊ cos 30 into cos 20 minus sin ಯಾವಾಗ 1 by 2 ಇರ್ತದೆ? 30 ಇದ್ದಾಗ sin 30 into sin 20. ಸೊ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ನಾ ಸ್ಟೆಪ್ಸ್ ಹೆಚ್ಚು ಮಾಡೇನ್ರಿ. ಸೊ ಡೈರೆಕ್ಟ್ ಸ್ಕಿಪ್ ಮಾಡ್ಬೋದು, ಬಟ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಡಿಫಿಕಲ್ಟ್ ಆಗ್ತದೆ ಬಹಳಷ್ಟು ಜನಕ್ಕೆ ಅಂತ ಹೇಳಿ ನಾ ಸಿಂಪ್ಲಿಫೈ ಹೆಚ್ಚು ಮಾಡೇನೆ.
4 by sin 40. Now if you observe this bracket, it is in the form of cos A cos B minus sin A sin B. It is cos A plus B. ಅಂದ್ರೆ ಏನಾಗ್ತದೆ ಇದು cos 30 plus 20. 50 ಅಂತ ಡೈರೆಕ್ಟ್ ಇರ್ಬೋದ್ರೆ. So here I will continue. So that is equal to 4 by sin 40 into cos 50. Cos 50. So sin 40 cos 50 direct cancel ಆಗ್ತದೆ. ಯಾಕೆ ಹೇಳ್ರಿ sin theta is equal to cos 90 minus theta. ಸೊ ನೀವು 10th ಕಲ್ತಿದ್ದದ ಅಥವಾ ಮೇಲ್ಗಡೆನ ಆಗಡೆ ಒಂದು ಪ್ರಾಬ್ಲಮ್ ದಾಗ ಹೇಳಿದ್ದೆ sin 40. This I can directly write it as sin 40. ಅಂದ್ರೆ 50 degree I am writing it as 90 minus 40. So sin 40 gets cancelled. You will get answer 4. So option ಯಾವ್ದಾಗ್ತದ್ರಿ B is the answer. Clear ಅದರಿ ಸ್ವಲ್ಪ ನಿಮಗೆ ಲೆಂದಿ ಅನಿಸ್ಬೋದು. You can go once again through it. So steps skip ಮಾಡಿದ್ರು ಬರ್ತದೆ. ಫಸ್ಟ್ ಟೈಮ್ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಡಿಫಿಕಲ್ಟ್ ಆಗ್ತದೆ ಅಂತ ಹೇಳಿ ನಾ ಎಲಾಬ್ರೇಟ್ ಮಾಡಿ ಬಿಡ್ಸೇನೆ. ನೆಕ್ಸ್ಟ್ ತಗೊಂಡ್ರೆ cos square 45 minus sin square 15 is. ಸೊ ನೀವು ವ್ಯಾಲ್ಯೂ ತುಂಬೋದು, ವ್ಯಾಲ್ಯೂ ತುಂಬಿ ಸಾಲ್ವ್ ಮಾಡ್ಬೋದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಮತ್ತೆ ಇಲ್ಲಿ ಶಾರ್ಟ್ ಕಟ್ ಹೇಳ್ತೇನೆ ನೋಡ್ರಿ. ಅಗೇನ್ ಯು ಕ್ಯಾನ್ ನೋಟ್ ಡೌನ್. ಸೊ ಯು ಶುಡ್ ನೋ ದೀಸ್ ಟೂ ಫಾರ್ಮುಲಾಸ್. ಸೊ ಫಸ್ಟ್ sin square A minus sin square B is equal to sin A plus B into sin A minus B. ಪ್ರಾಬ್ಲಮ್ ಅಂತ ಹೇಳಿದ ಬುಕ್ ಒಳಗೆ ನಾವೀಗ ಇದು ಫಾರ್ಮುಲಾ ಅಂತ ಹೇಳಿ ಯೂಸ್ ಮಾಡ್ತೇವೆ. ಎರಡನೇದು cos square A minus sin square B ಅಂತ ಇತ್ತಂತ ಹೇಳಿರಿ. ದಿಸ್ ಈಸ್ cos A plus B into cos A minus B. Cos A minus B. These two again you note down in a book. It will be very helpful. ಬೇರೆ ಬೇರೆ ಪ್ರಾಬ್ಲಮ್ಸ್ ಇದ್ದ ಮೇಲೆ ನೀವು ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಈಸಿ ಆಗ್ತದೆ. Now it is in the form of cos square A minus sin square B. So cos square A minus sin square B, I will write it as cos A plus B 45 plus 15 into cos A minus B 45 minus 15. This is equal to 45 plus 15 is 60. Cos 60 into cos 30. Cos 60 is 1 by 2. Cos 30 root 3 by 2. So answer is root 3 by 4. So root 3 by 4 andre B is the answer. B is the answer. Clear adari? Again you note down that shortcut. So it will be helpful. Next one. If 1 plus sin theta plus sin square theta up to infinity is equal to 2 root 3 plus 4 ante kottana, you are required to find theta. Now here if you see LHS, it is in GP. idenadrilla idu GP olagada up to infinity. So S infinity is given by A divided by 1 minus R. ಇದು ಫಾರ್ಮುಲಾ ಗೊತ್ತಿರಬೇಕು. ಇದು ಒಂದು. ಸೊ ಎರಡನೇದು ಮತ್ತೊಂದು ಇಷ್ಟು ಹಿಂಟ್ ಹೇಳ್ತೇನೆ ನೋಡ್ರಿ, ಇಲ್ಲಿ ಹೆಲ್ಪ್ ಆಗ್ತದೆ. ರೂಟ್ ಆಫ್ n ಪ್ಲಸ್ 1 ಮೈನಸ್ ರೂಟ್ n ಅಂತಿತ್ತಂದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ ರೆಸಿಪ್ರೋಕಲ್ ಆಫ್ ರೂಟ್ n ಪ್ಲಸ್ 1 ಪ್ಲಸ್ ರೂಟ್ n ಅಂತ ಇಡ್ಬೋದು. ಅಂದ್ರೆ ಟೂ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅದಾವ್ರಿ. n ಪ್ಲಸ್ 1 n ಅಂದ್ರೆ ಟೂ ಕಾನ್ಸಿಕ್ಯೂಟಿವ್. ಈಗ ಎಕ್ಸಾಂಪಲ್ ತಗೊಂಡ ಅಂತ ಹೇಳಿರಿ. ಈಗ ಇಲ್ಲಿ ಎಕ್ಸಾಂಪಲ್ ರೂಟ್ 2 ಮೈನಸ್ 1 ಅಂತಿತ್ತಂದ್ರೆ ರೂಟ್ 1 ಅನ್ನಂಗೆ ಇದಕ್ಕಿಂತ ಇದು ಒಂದು ಹೆಚ್ಚದರಿ ಈಸ್ ಈಕ್ವಲ್ ಟು 1 ಬೈ ರೂಟ್ 2 ಪ್ಲಸ್ 1. ಅಥವಾ ರೂಟ್ 3 ಪ್ಲಸ್ ರೂಟ್ 2 ಇತ್ತಂದ್ರೆ ಸೊ ಡಿಫ್ರೆನ್ಸ್ 1 ಅದರಿ. ಐ ಕ್ಯಾನ್ ರೈಟ್ ಇಟ್ ಆಸ್ ರೂಟ್ 3 ಮೈನಸ್ root 2. So again you note down these very important. So ಬಿಡಿಸಬೇಕಾದ್ರೆ ಬಹಳ ಹೆಲ್ಪ್ ಆಗ್ತಾವೆ. ಸೊ ಇವು ಹಿಂಟ್ಸ್ ನೋಟ್ ಡೌನ್ ಮಾಡಿಡ್ರಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಫಾಸ್ಟ್ ಬಿಡಿಸ್ಲಿಕ್ಕೆ ಭಾರಿ ಹೆಲ್ಪ್ ಆಗ್ತಾವೆ. ಈಗ ನಾ ಇದು ಪ್ರಾಬ್ಲಮ್ ತಗೊಂಡೆ ಅಂತ ಹೇಳಿರಿ. ಈಗ 3 ಸ್ಟೆಪ್ ಒಳಗೆ ನಾವು ಸಿಂಪ್ಲಿಫೈ ಮಾಡ್ಬೋದು ನೋಡ್ರಿ. ಇದು ಗೊತ್ತಿತ್ತಂದ್ರೆ ಈಗ LHS ಏನದ GP ಅದರಿ.
ಇನ್ಫಿನಿಟಿ ಅದ. ಸೊ ಫಾರ್ಮುಲಾ ಅಪ್ಲೈ ಮಾಡಿದ್ರೆ a is 1, r is sin theta, so 1 by 1 minus sin theta gp ಅದ. RHS ಒಳಗೆ ಏನ್ ಮಾಡ್ತಾನೆ, 2 ಕಾಮನ್ ತೆಗಿತಾನೆ. 2 ಕಾಮನ್ ತೆಗದಂದ್ರೆ ಏನ್ ಉಳಿತು ನೋಡ್ರಿ, √3 ಪ್ಲಸ್ 2 ಅಂತೇಳಿ ಉಳಿತು. ಕರೆಕ್ಟ್ ಅದ ರೀ? ಕ್ಲಿಯರ್ ಅದ? Now this is 1 by 1 minus sin theta. Understand ಅಲ್ಲಿ ಇನ್ನೊಂದು ಸ್ಟೆಪ್ ಬರೀತೇನೆ. This I will write it as √4 plus √3. Can I write it? Is it clear? 2 ಇದ್ದದ್ದು √4 ಅಂತ ಇಟ್ಕೊಂಡೆ, √3 ಹೆಂಗಿದ್ದಂಗೆ ಇಟ್ಟೆ. ಈಗ ನಾನು ನಿಮಗೆ ಹೇಳಿದೆ, ಈಗ ಇಲ್ಲಿ ಅಬ್ಸರ್ವ್ ಮಾಡ್ರೆ 3 ಮತ್ತು 4 2 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅದಾವ್ರಿ. ನೀವು ಕೆಳಗೆ ರೆಸಿಪ್ರೋಕಲ್ ಹೋದ್ರೆ ಅಂದ್ರೆ ನಡುವಿನ ಸೈನ್ ಚೇಂಜ್ ಆಗ್ತದೆ, ಪ್ಲಸ್ ಇದ್ದದ ಮೈನಸ್ ಆಗ್ತದೆ. ಸೊ ಇಲ್ಲಿ ಹ್ಯಾವ್ 1 by 1 minus sin theta is equal to 2 divided by √4 minus √3. √4 minus √3. Clear ರೀ? ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ನೆಕ್ಸ್ಟ್ ಸ್ಟೆಪ್ ಅಂದ್ರೆ you will have the answer. Cross multiply ಮಾಡ್ಕೋರಿ, you will get the answer. So √4 I will write it as 2 ಅಂತ ಬರೀತೇನ್ರ, √4 2 minus √3 is equal to, if I cross multiply, 2 minus 2 sin theta. So 2 gets cancelled, minus minus ಹೋಗ್ತದೆ. Sin theta is equal to √3 by 2. Therefore theta is equal to 60 degree. In radian it is pi by 3. So option C is the answer. Clear ಅದ ರೀ? So easily ಏನ್ ನಾ ಶಾರ್ಟ್ಕಟ್ಸ್ ಹೇಳಿದೆ, if you are knowing that within 2 steps you will be able to solve. Even physics ಒಳಗೂ ಹೆಲ್ಪ್ ಆಗ್ತದ್ರೆ ಇದು ಟೆಕ್ನಿಕ್ ನಾ ಏನ್ ಹೇಳ್ದಲ್ರಿ, 2 ಕಾನ್ಸಿಕ್ಯೂಟಿವ್ ನಂಬರ್ಸ್. ನೆಕ್ಸ್ಟ್ ತಗೊಂಡ್ರೆ the value of sin 1 degree plus sin 2 degree plus sin 3 degree so on up to sin 359. Again here you should remember this shortcut, ಅಥವಾ ಇದು ಮತ್ತೆ ಶಾರ್ಟ್ಕಟ್ ನೋಟ್ ಡೌನ್ ಮಾಡಿ ಇಡ್ರಿ. ಶಾರ್ಟ್ಕಟ್ sin theta plus sin 360 minus theta will be always equal to 0. Will be always equal to 0. Sin 360 minus theta ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಬರ್ತದೆ. ಫೋರ್ತ್ ಕ್ವಾಡ್ರೆಂಟ್ ಒಳಗೆ sin is negative, so sin theta minus sin theta ಆಗ್ತದೆ, you will get 0. Now here if you observe, in one step you will be able to solve. Just understand ಆಗ್ಲಿಕ್ಕೆ ಬರೀತೇನೆ. ಫಸ್ಟ್ sin 1 degree ಅದ ರೀ, ನೆಕ್ಸ್ಟ್ sin 2 degree ಅದ, ಪ್ಲಸ್ so on. Last you are having sin 359. ಇದ್ರ ಹಿಂದೇನ್ ಬರ್ತದ, sin 358 ಬರ್ತದ. ಈಗ 1 degree plus 359 ಎರಡು ಕೂಡ್ಸಿರ 360 ರೀ, or 359 is 360 minus 1. ಸೊ ಇದು ಮತ್ತೆ ಇದು 0 ಆಗ್ತದ. 2 ಮತ್ತು 358 ಕೂಡ್ಸಿರ 360 ಮತ್ತೆ ಇದು 0 ಆಗ್ತದ. ಹಿಂಗೆಲ್ಲ 0 ಆಗ್ತಾವೆ. ನಡು ಸೆಂಟರ್ಗೆ ಯಾವ್ದು ಬರ್ತದ, sin 180 ಬರ್ತದ. sin 180 is also 0. So 0 plus 0 plus ಹಿಂಗೆ ಆಡ್ ಆಗ್ತದ, ಆನ್ಸರ್ will be 0. So option A is the answer. Clear ಅದ ರೀ? ಸೊ ಎರಡು ಆಂಗಲ್ ಕೂಡ್ಸಿದಾಗ 360 ಬಂತಂತೀವಿ ಸೈನ್ ಒಳಗೆ, then its value will be equal to 0. Its value will be equal to 0. Next, tan pi by 8 is equal to ಅಂತ ಕೇಳೋಣ. So better you remember the value directly. Pi by 8 means 45 the half. Pi by 4 is 45. So tan pi by 8 is tan 22.5. 22.5. So board exam ನೀವು ವರ್ಕ್ ಮಾಡಿದ್ರಂದ್ರೆ ಅಲ್ಲಿ ನೀವು ಬಿಡಿಸಿರ್ತೀರಿ. ಡೈರೆಕ್ಟ್ ನೆನ್ಪಿಡ್ರಿ, ಇಲ್ಲಿ ಬಿಡಿಸ್ತಾ ಕೂಡ್ಬೇಡ್ರಿ. tan 2 theta ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡ್ಬೇಕು. This will be equal to √2 minus 1. √2 minus 1. ಈಗ ಮತ್ತೆ ನಾ ಆಗಲೇ ಹೇಳಿದ ಹಿಂಟ್, ಡಿಫ್ರೆನ್ಸ್ ಇದು 1 ಅದ, ಇದು 2 ಅದ, 2 ಕಾನ್ಸಿಕ್ಯೂಟಿವ್ ನಂಬರ್ಸ್. ರೆಸಿಪ್ರೋಕಲ್ ತಗೊಂಡ್ರೆ ಮೈನಸ್ ಇದೇನಾಗ್ತದ, ಪ್ಲಸ್, √2 plus 1. ಸೊ ಆಪ್ಷನ್ C is the answer. So again I request you to note down this value also. ನೋಟ್ ಮಾಡಿ ಇಡ್ರಿ. ಸೊ ಭಾಳ
ಬಹಳಷ್ಟು ಇಂಪಾರ್ಟೆಂಟ್ ಎಲ್ಲ ಬಂದದ CET ಒಳಗೆ ಅನ್ಬೋದು. ಇದು ಇವೆಲ್ಲ ನಮಗೆ ಮುಂದೆ ಮತ್ತೆ ಬೇಕಾಗ್ತವೆ. ಸೊ ಬೆಟರ್ ಯು ರಿಮೆಂಬರ್ ಆಲ್ ದೀಸ್ ವ್ಯಾಲ್ಯೂಸ್. ನೆಕ್ಸ್ಟ್, if sin x plus sin y is equal to 1 by 2 and cos x plus cos y is equal to 1, then tan x plus y. Here you are required to use a transformation formula. Sin c plus sin d ಅಥವಾ sin x plus sin y to formula use ಮಾಡಬೇಕು. So sin x plus sin y 2 sin x plus y by 2 into cos x minus y by 2 is equal to 1 by 2. ಇದು equation 1 ಅಂತ. cos x plus cos y ಫಾರ್ಮುಲಾ ಅಪ್ಲೈ ಮಾಡಿದ್ರೆ 2 cos x plus y by 2 into cos x minus y by 2 is equal to 1. ಇದು equation 2. ಇದು ಸೆಕೆಂಡ್. ಎರಡು ಡಿವೈಡ್ ಮಾಡ್ಕೊರಿ. 1 divided by 2. So 2 ಕ್ಯಾನ್ಸಲ್ ಆಗ್ತದೆ. ಇದು 2 ಕ್ಯಾನ್ಸಲ್ ಆಗ್ತದೆ. ಈ ಕಡೆ ಇದು ಕ್ಯಾನ್ಸಲ್ ಆಗ್ತದೆ. sin by cos will be tan x plus y by 2 is equal to, ಇಲ್ಲಿ ಡಿವೈಡ್ ಮಾಡ್ಕೊಂಡ್ರೆ 1 by 2 ಅಂತ ಹೇಳಿ ಬರ್ತದೆ. 1 by 2. So now if you think this x plus y by 2 as a theta, ಇದು theta ಅಂತ ತಗೊಂಡ್ರೆ ಅಂತ ಹೇಳಿ has asked us to find 2 theta ಅಂತ. ಇಲ್ಲಿ ಈಸಿ ಆಗ್ಲಿಕ್ಕೆ ಏನ್ ಮಾಡ್ತೇನ್ರಿ, this I will take it as a tan theta. Tan theta is equal to 1 by 2. You are required to find tan 2 theta. Now apply formula. Tan 2 theta is 2 tan theta divided by 1 minus tan square theta. So if you substitute the value 2, tan theta is 1 by 2 divided by 1 minus 1 by 4. In numerator 2 gets cancelled, denominator LCM ತಗೊಂಡ್ರೆ 3 by 4. Therefore answer will be 4 by 3. Option B is the answer. Option B. Clear adare? Next ತಗೊಂಡ್ರೆ ಅಂದ್ರೆ next one. If tan x is equal to 3 by 4, x is in between pi and 3 pi by 2 antane, means it is in third quadrant. So you are required to find cos x by 2. Cos x by 2. ಈಗ ಸಿಂಪಲ್ ಅದ, ಸ್ವಲ್ಪ ಸೈನ್ ಒಳಗೆ ಅಷ್ಟೇ ನೀವು ಕೇರ್ ತಗೋಬೇಕು. ಪ್ಲಸ್ ಮೈನಸ್ tan x 3 by 4 ಅಂತ ಕೊಟ್ಟಾನೆ. ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಟ್ರಯಾಂಗಲ್ ಹಾಕ್ತೇನೆ. ದಿಸ್ ಈಸ್ x ಅಂತ ತಗೊಂಡ್ರೆ ಇದು 3, ಇದು 4, ದೆನ್ ಹೈಪೋಟೆನಸ್ ವಿಲ್ ಬಿ 5. ಈಗ cos ಸ್ಕ್ವೇರ್ ಥೀಟಾ ಬೈ 2 ಫಾರ್ಮುಲಾ ಅಂದಂಗೆ cos ಸ್ಕ್ವೇರ್ x by 2 will be equal to 1 plus cos x whole divided by 2. 1 plus cos x is 2 cos square x by 2. 2 ಕ್ಯಾನ್ಸಲ್ ಆಗ್ತದೆ. ಈಗ ಟ್ರಯಾಂಗಲ್ ದಿಂದ cos x ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ. cos x ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗ್ತದೆ ನೋಡ್ರಿ, 1 plus cos x will be ಎಷ್ಟದರಿ 4 by 5. 4 by 5 divided by ಎಷ್ಟದ ಇದು 2 divided by 2. ಕ್ಲಿಯರ್ ಅದರಿ? LCM ತಗೊಂಡ್ನಂದ್ರೆ I will have 5 plus 4 9 ಕೆಳಗೆ ಬರ್ತದೆ 9 by 10 ಅಂತ ಬರ್ತದೆ. 9 by 10. ಇದು cos square x by 2 ಆಯ್ತು. He has asked us to find cos x by 2 ಅಂದ್ರೆ ಇದ್ರದ್ದು ರೂಟ್. ಸೊ ಈಗ ಪ್ಲಸ್ ತಗೋಬೇಕು ಮೈನಸ್ ತಗೋಬೇಕು ಅನ್ನೋದು ಅಷ್ಟೇ ನೀವು ಥಿಂಕ್ ಮಾಡ್ಬೇಕು. ಪ್ಲಸ್ ಆರ್ ಮೈನಸ್ ಇಲ್ಲಿ ಇರ್ತೇನೆ ಸದ್ಯಕ್ಕೆ 3 by root 10 ಅಂತ ಹೇಳಿ ಆಗ್ತದೆ. 3 by root 10. ಈಗ ಇಲ್ಲಿ ಕಂಡೀಷನ್ ಕೊಟ್ಟಿದ್ ನೋಡ್ರಿ, x is in between 180 and 270. ಅಂದ್ರೆ x by 2 will be in between 90 and 135. 90 and 135 ಅಂದ್ರೆ ಯಾವ ಕ್ವಾಡ್ರಂಟ್ ಬಂತ್ರಿ? ಸೆಕೆಂಡ್ ಕ್ವಾಡ್ರಂಟ್. In second quadrant cos is negative. Cos x by 2 will be negative. ಅಂದ್ರೆ ಆನ್ಸರ್ ನಂದು ಪ್ಲಸ್ ಆಗೋದಿಲ್ಲ. Therefore ಆನ್ಸರ್ ಏನಾಗ್ತದೆ
ಮೈನಸ್ ಆಗ್ತದ. ಸೊ ಕಾಸ್ ಎಕ್ಸ್ ಬೈ 2 ಈಸ್ ಈಕ್ವಲ್ ಟು ಮೈನಸ್ 3 by root 10. ಮೈನಸ್ 3 by root 10. ಕ್ಲಿಯರ್ ಅದ ರೀ? ದೀಸ್ ಆಲ್ ಆರ್ PYQs ಆಫ್ ಟ್ರಿಗ್ನೋಮೆಟ್ರಿ. ಸೊ ಇದ್ರೊಳಗೆ ಬಹಳಷ್ಟು ಶಾರ್ಟ್ಕಟ್ಸ್ ಹೇಳೇನ. ಪ್ಲೀಸ್ ನೋಟ್ ಡೌನ್ ಆಲ್ ದೋಸ್ ಶಾರ್ಟ್ಕಟ್ಸ್. ಇಟ್ ವಿಲ್ ಬಿ ಹೆಲ್ಪ್ಫುಲ್. ಆಮೇಲೆ ಅದನ್ನ ಅಪ್ಲೈ ಮಾಡೋದು ನೀವು ಪ್ರಾಕ್ಟೀಸ್ ಮಾಡ್ರಿ. ಅಗೈನ್ ಇನ್ ನೆಕ್ಸ್ಟ್ ವಿಡಿಯೋ ವಿಲ್ ಕಮ್ ವಿತ್ another topic. So please share with all your friends.